ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ನದಿ ಒಣಗಿಸಬಾರದೆಂಬ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕಾಂಗ್ರೆಸ್ ನಿರ್ಲಕ್ಷ್ಯ ತೋರಿದೆ. ಕೆ ವಿರೂಪಾಕ್ಷಪ್ಪ ಆರೋಪ. ಆಗಸ್ಟ್ 21ರಂದು ನಗರದ ಟೌನ್ ಹಾಲ್ನಲ್ಲಿ ಶಾಂತರಸರ ಸಣ್ಣಗೌಡ ಶಾನಿ ನಾಟಕ ಪ್ರದರ್ಶನ. ಸಾಲದ ಸುಳಿಗೆ ಸಿಕ್ಕು ಜವಳಗೆರೆ ರೈತನೋರ್ವ ಆತ್ಮಹತ್ಯೆ ತನಿಖೆ ಕೈಗೊಂಡ ಪೊಲೀಸರು. ಯಲಕೂಳಿಗೆ ಕ್ಯಾಂಪಿನಲ್ಲಿ ನೂಲಿ ಚಂದಯ್ಯ ಸಮುದಾಯ ಭವನಕ್ಕೆ ಬಾಬುಗೌಡ ಭೂಮಿ ಪೂಜೆ. ಆರೋಗ್ಯ ಇಲಾಖೆಯಿಂದ ರಾಮತ್ನಾಳ್ ಗ್ರಾಮದಲ್ಲಿ ಕುಷ್ಠರೋಗದ ಬಗ್ಗೆ ಜಾಗೃತಿ. ಗೀತಾ ಹಿರೇಮಠ್. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಕಳೆದ 5-6 ತಿಂಗಳಿಂದ ತುಂಗಭದ್ರಾ ಜಲಾಶಯದ ನದಿಗಳು ನೀರಿಲ್ಲದೆ ಒಣಗಿದ್ದು ಜಲಚರ ಪ್ರಾಣಿಗಳು ಸಾವನ್ನಪ್ಪಿವೆ. ಸರ್ಕಾರ ಮತ್ತು ಐಸಿಸಿ ಅಧ್ಯಕ್ಷರಾದ ಶಿವರಾಜ್ ತಂಗಡಿಗೆ ಅವರು ಐಸಿಸಿ ಸಭೆಯಲ್ಲಿ ತೀರ್ಮಾನಿಸಿ ಆಗಸ್ಟ್ 12ರಿಂದಲೇ ನದಿಗೆ ನೀರು ಬಿಡುವ ಕೆಲಸ ಮಾಡಬೇಕಾಗಿತ್ತು ಎಂದು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಹೇಳಿದರು. ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ ಅವರು, ಯಾವ ಕಾರಣಕ್ಕೆ ನದಿಗೆ ನೀರು ಬಿಡಲಿಲ್ಲ? ಈಗಾಗಲೇ ದೇಶದ ಸುಪ್ರೀಂ ಕೋರ್ಟ್ ನ್ಯಾಯಾಲಯದಲ್ಲಿ ಯಾವುದೇ ನದಿಗಳನ್ನು ಒಣಗಿಸಬಾರದು, ಸದಾ ನದಿಗಳಿಗೆ ನೀರು ಹರಿಸಬೇಕು ಎಂಬ ಕಾಮನ್ ಆದೇಶ ಇರುವುದರಿಂದ ಸದಾಕಾಲ ನದಿಗಳಲ್ಲಿ ನೀರು ಇರುವಂತೆ ನೋಡಿಕೊಳ್ಳುವುದು ಸರ್ಕಾರದ ಕರ್ತವ್ಯವಾಗಿದೆ. ಆದರೆ ಇವತ್ತು ಕೊಪ್ಪಳ, ಸಿಂಧನೂರು, ಸಿರುಗುಪ್ಪ, ಮಾನ್ವಿ ತಾಲೂಕಿನ ನದಿ ಪಾತ್ರದ ರೈತರೆಲ್ಲ ಸೇರಿ ನದಿಗೆ ನೀರು ಬಿಡುವಂತೆ ಪ್ರತಿಭಟನೆ ಮಾಡುವ ಪರಿಸ್ಥಿತಿ ಯಾಕೆ ನಿರ್ಮಾಣವಾಯಿತು? ಇಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೇ ಕಾಂಗ್ರೆಸ್ ಸರ್ಕಾರ. ಐಸಿಸಿ ಸಭೆ ಆದ ನಂತರ ನದಿಗೆ ನೀರು ಬಿಡಬೇಕಾಗಿತ್ತು, ಆದರೆ ಬಿಡಲಿಲ್ಲ. ರೈತರು ಹೋರಾಟ ಮಾಡುವ ವಾತಾವರಣವನ್ನು ಸೃಷ್ಟಿಸಿದ್ದಾದರೂ ಯಾಕೆ? ಒಂದು ಕಡೆ ಮಗುವನ್ನು ಚಿವುಟಿ ತೊಟ್ಟಿಲು ತೂಗುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ. ರೈತರು ಪ್ರತಿಭಟನೆ ಮಾಡಿದ ಮೇಲೆ ನೀರು ಬಿಡುವುದು ನಾಟಕೀಯ ಬೆಳವಣಿಗೆ. ಸರ್ಕಾರ ಮತ್ತು ಐಸಿಸಿ ಅಧ್ಯಕ್ಷರು, ಶಾಸಕರ ಜವಾಬ್ದಾರಿಯೂ ಕೂಡ ಆಗಿದೆ. ಈಗಲಾದರೂ ಕಾಂಗ್ರೆಸ್ ಸರ್ಕಾರ ರೈತರ ವಿಷಯದಲ್ಲಿ ನಾಟಕವಾಡುವುದನ್ನು ಬಿಡಬೇಕು. ರಾಜಕಾರಣ ಬಿಟ್ಟು ರೈತರ ಸಮಸ್ಯೆಗಳನ್ನು ಸ್ಪಂದಿಸುವ ಕೆಲಸ ಆಗಬೇಕು. ಜೊತೆಗೆ ಬರಗಾಲ ಘೋಷಣೆ ಆಗಬೇಕಿದೆ. ಒಣಗಿದ ಬೆಳೆಗಳಿಗೆ ಪರಿಹಾರ ನೀಡಬೇಕು. ಟಿಬಿ ಡ್ಯಾಮ್ಗೆ ಒಳಪಡುವ ಎಲ್ಲ ಶಾಸಕರು ಪ್ರಯತ್ನ ಮಾಡಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಒಣಗಿದ ಬೆಳೆಗಳಿಗೆ ಪರಿಹಾರವನ್ನು ಕೊಡಿಸುವ ಕೆಲಸ ಮಾಡಬೇಕೆಂದು ಒತ್ತಾಯಿಸಿ ರಾಜಕಾರಣಿಗಳು ರೈತರಿಗೆ ಮೋಸ ಮಾಡುವ ಕೆಲಸ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದರು. ಐಸಿಸಿ ಸಭೆ ಆದ ಕೂಡಲೇ ನದಿಗೆ ನೀರು ಬಿಡಬೇಕಾಗಿರ್ತಕ್ಕಂಥದ್ದು ಯಾಕೆ ಬಿಡಲಿಲ್ಲ? ರೈತರು ಬಂದು ಹೋರಾಟ ಮಾಡುವಂತ ವಾತಾವರಣವನ್ನ ಯಾಕೆ ಈ ಸರ್ಕಾರ ನಿರ್ಮಾಣ ಮಾಡಿತು? ಒಂದು ಕಡೆ ನಾವು ಕೂಸನ್ನ ಚೂಟಿ ಅಳಿಸಿ ಸಮಾಧಾನ ಮಾಡುವ ರೀತಿಯಲ್ಲಿ ನೀರು ಬಿಡಲಾರದೆ ರೈತರು ಸಂಘಟನೆಯಾಗಿ ಮುದ್ರಾಬಾದಕ್ಕೆ ಬಂದು ಹೋರಾಟ ಮಾಡಿದ ನಂತರ ನಾವು ನೀರು ಬಿಡುವಂತ ಕಾರ್ಯ ಏನಿದೆಯಲ್ಲ, ಬಿಡಿಸುವಂತ ಕಾರ್ಯ ಇದೆಯಲ್ಲ, ಇದೊಂದು ನಾಟಕೀಯ ಕಾರ್ಯ ಅಂತೇಳಿ ಕೂಡ ನಾನು ಭಾವಿಸ್ತೇನೆ. ಇದು ಸರ್ಕಾರದ ಜವಾಬ್ದಾರಿ ಮತ್ತು ತುಂಗಭದ್ರಾ ಜಲಾಶಯದ ಐಸಿಸಿ ಅಧ್ಯಕ್ಷರಾಗಿರ್ಬೋದು, ಈ ಭಾಗದ ಎಲ್ಲ ಶಾಸಕರ ಜವಾಬ್ದಾರಿ. ಅದು ಹಂಪನಗೌಡರಾಗಿರ್ಬೋದು, ಇನ್ನಿತರ ಎಲ್ಲ ಶಾಸಕರಾಗಿರ್ಬೋದು, ಅವತ್ತಿನ ಐಸಿಸಿ ಸಭೆಯಲ್ಲಿ ಇದನ್ನು ತೀರ್ಮಾನ ಮಾಡೋದ್ರ ಮೂಲಕ ಅವತ್ತೇ ನೀರು ಬಿಡುವಂತೆ ಮಾಡಿದ್ರೆ ಮುನ್ರಾಬಾದಕ್ಕೆ ಹೋಗಿ ರೈತರು ಹೋರಾಟ ಮಾಡುವಂತ ಪ್ರಸಂಗನೇ ಬರ್ತಾ ಇದ್ದಿಲ್ಲ ಅಂತ ನನಗನ್ನಿಸ್ತದೆ. ಈಗಲಾದರೂ ಕೂಡ ಕರ್ನಾಟಕ ಸರ್ಕಾರ ಈ ನಾಟಕ ಮಾಡುವಂತಹದ್ದನ್ನ, ರೈತರ ವಿಚಾರದಲ್ಲಿ ನಾಟಕೀಯ ಮಾಡುವಂತಹದ್ದನ್ನ ಕಡಿಮೆ ಮಾಡಿದ್ರೆ ಒಳ್ಳೇದು, ಬಿಟ್ರೆ ಒಳ್ಳೇದು ಅಂತೇಳಿ ಕೂಡ ನನಗೆ ಅನಿಸ್ತಾ ಇದೆ. ಈ ನಾಟಕೀಯ ಕಾರ್ಯಕ್ರಮಗಳು ಸಾಕು ಮಾಡ್ರಿ. ನಿಜವಾಗಿ ರೈತರ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನು ಮಾಡುವಂತಹದ್ದು ಆಗಬೇಕು. ಈಗ ಮುಂದೆ ಇನ್ನೂ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಇದು ಬರಗಾಲದ ಘೋಷಣೆ ಆಗಬೇಕಾಗಿದೆ. ಬರಗಾಲಕ್ಕೆ ಹಾನಿಯಾಗಿರ್ತಕ್ಕಂಥ ಬೆಳೆ ಹಾನಿಯಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡುವಂತಹದ್ದು ಆಗಬೇಕಾಗಿದೆ. ಇವೆಲ್ಲವನ್ನು ಕೂಡ ನಮ್ಮ ಜಿಲ್ಲೆಯ ಶಾಸಕರು, ತುಂಗಭದ್ರಾ ವ್ಯಾಪ್ತಿಯ ಕೆಳಗಡೆ ಬರುವಂತಹ ಎಲ್ಲ ಜಿಲ್ಲೆಗಳ ಶಾಸಕರು ಎಲ್ಲರೂ ಸೇರಿ ಈ ದಿಶೆಯಲ್ಲಿ ಪ್ರಯತ್ನ ಮಾಡುವುದರ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹಾಕಿ ಬೆಳೆಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಹಾಗಾಗಿ ರೈತರನ್ನ ಈ ರೀತಿ ತಪ್ಪು ದಾರಿಗೆಳೆಯುವಂತ, ರೈತರಿಗೆ ಮೋಸ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡಬಾರದು ಅಂತ ಹೇಳಿ ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಹಾಗಾಗಿ ಮುಂದಾದರೂ ಕೂಡ ರೈತರನ್ನ ಈ ರೀತಿ ಯಾವುದೇ ರೀತಿಯಿಂದ ಮೋಸ ಮಾಡದೆ, ರೈತರಿಗೆ ಸುಳ್ಳು ಹೇಳಿ ದಾರಿ ತಪ್ಪಿಸದೆ ನಿಜವಾಗಿ ಸತ್ಯವನ್ನು ಹೇಳಿ ಅವರಿಗೆ ಸರಿದಾರಿಗೆ ಬರುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷದ ಶಾಸಕರಾದಿಯಾಗಿ ಎಲ್ಲರೂ ಮಾಡಬೇಕು. ತುಂಗಭದ್ರಾ ವ್ಯಾಪ್ತಿ ಕೆಳಗಿದ್ದಂತ ನಾಯಕರು ಅಂತಕ್ಕಂಥ ಮಾತನ್ನ ನಾನು ಇಲ್ಲಿ ಹೇಳಕ್ ಬಯಸ್ತೇನೆ. ಹಾಗಾಗಿ ನಾನು ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಈ ರೀತಿ ರೈತರಿಗೆ ನೀವು ಅನ್ಯಾಯ ಮಾಡುವಂತ ಕೆಲಸ ಮಾಡಬಾರದು ಅಂತ ಹೇಳಿ ಸಾಕೇನು ಅನ್ಸುತ್ತೆ. ಇದೇ ತಿಂಗಳು 21ರಂದು ಸಿಂಧನೂರಿನ ಟೌನ್ ಹಾಲ್ನಲ್ಲಿ ರಂಗಾಯಣ ಕಲಬುರ್ಗಿ ತಂಡದಿಂದ ಶಾಂತರಸರ ಸಣ್ಣ ಗೌಡಶಾಣಿ ನಾಟಕ ಉಚಿತ ಪ್ರದರ್ಶನವಿದೆ.
ಕಲಾಭಿಮಾನಿಗಳು ನಾಟಕ ವೀಕ್ಷಿಸಲು ಸಮುದಾಯ ಮತ್ತು ಕನ್ನಡ ಸಾಹಿತ್ಯ ಪರ ಸಂಘಟನೆಗಳು ಮನವಿ ಮಾಡಿವೆ. ಹೈದರಾಬಾದ್ ಕರ್ನಾಟಕ ಭಾಗದ ಗ್ರಾಮೀಣ ಬದುಕಿನ ಹಲವು ಮುಖಗಳನ್ನು ತಿಳಿಯಬೇಕಾದರೆ ಶಾಂತರಸರ ಕಥಾ ಜಗತ್ತನ್ನು ಪ್ರವೇಶಿಸಬೇಕು. ಗ್ರಾಮೀಣ ಜೀವನದ ದಟ್ಟ ಅನುಭವವುಳ್ಳ ಶಾಂತರಸರು ಕಂಡದ್ದನ್ನು, ಅರಿತದ್ದನ್ನು, ಅನುಭವಿಸಿದ್ದನ್ನು ಅನುಚಾನವಾಗಿ ಅಭಿವ್ಯಕ್ತಿಗೊಳಿಸುವುದು ಶಾಂತರಸರ ಜಾಯಮಾನವಾಗಿದೆ. ಶಾಂತರಸರ ಕಥನ ಕ್ರಿಯೆಯಲ್ಲಿ ಎದ್ದು ಕಾಣುವ ಅಂಶವೆಂದರೆ ನಿರ್ಲಿಪ್ತತೆ. ಸಣ್ಣ ಗೌಡು ಸ್ಯಾನಿ ಮೇಲ್ನೋಟಕ್ಕೆ ಮೆಹಬೂಬ್ ಜಾನ್ನಳ ಕತೆ ಹೇಳುತ್ತಲೇ ಒಂದು ಹಳ್ಳಿಯ ಸಂಸ್ಕೃತಿಯ ಸಮಗ್ರ ಪರಿಕರಗಳನ್ನು ಎತ್ತಿ ತೋರಿಸುವುದು ಇಲ್ಲಿಯ ಉದ್ದೇಶವಾಗಿದೆ. ಹೆಣ್ಣಿಗಾಗಿ ತಮ್ಮದೆಲ್ಲವನ್ನೂ ಪಣಕ್ಕಿಡುವ ಊರಿನ ಜನರ ಪೈಪೋಟಿ. ಈ ಪೈಪೋಟಿಯಲ್ಲಿ ಸೋತಾಗ ನಡೆಸುವ ಕ್ರೌರ್ಯ, ನೀಚ ರಾಜಕೀಯ, ಇದೆಲ್ಲದರಿಂದ ಮುಗ್ಧ ಹಳ್ಳಿ ಜೀವಗಳು ತಲ್ಲಣಗೊಳಿಸುವ ರೀತಿ ನಿಜಕ್ಕೂ ಮೈ ನಡುಗಿಸುವಂತಹ ಸಂಗತಿಗಳಾಗಿವೆ. ಸಣ್ಣ ಗೌಡ್ಸಾನಿ ಕಾದಂಬರಿ ಒಂದು ಗ್ರಾಮದ ಸಾಮಾಜಿಕ, ರಾಜಕೀಯ, ಆರ್ಥಿಕ ಮತ್ತು ಧಾರ್ಮಿಕ ಆಯಾಮಗಳೆಲ್ಲಕ್ಕೂ ನೈಜ ಅಭಿವ್ಯಕ್ತಿ ಕೊಡುತ್ತದೆ. ಕಾದಂಬರಿಯಲ್ಲಿ ಬರುವ ಪಾತ್ರ ಪ್ರಪಂಚ ವೈವಿಧ್ಯಪೂರ್ಣವಾದದ್ದು. ಮಾನವ ಸ್ವಭಾವದ ಗುಣಾವಗುಣಗಳ ವ್ಯಕ್ತಿತ್ವದ ದರ್ಶನ ಇಲ್ಲಿಯ ಜೀವಂತ ಪಾತ್ರಗಳಿಂದಾಗುತ್ತದೆ. ಸಂಸ್ಕೃತಿ ಅಂದರೆ ಸಾಮಾನ್ಯವಾಗಿ ಜೀವನದ ಸುಂದರ ಮುಖವಷ್ಟೇ ಅಲ್ಲ, ಒಳಿತು, ಕೆಡುಕು, ಸತ್ಯ, ಸುಳ್ಳು ಎಲ್ಲವುಗಳನ್ನೂ ಒಳಗೊಳ್ಳುವ ಅಷ್ಟೇ ಏಕೆ ಸಾಮಾಜಿಕ ದೌರ್ಬಲ್ಯ, ಹಾದರತನದಿಂದೊಡಗೂಡಿದ ಜೀವಂತ ಜನತೆಯ ಸಮಗ್ರ ಜೀವನ ವಿಧಾನವೇ ಎನ್ನುವುದನ್ನು ಕಾದಂಬರಿಯಲ್ಲಿ ನಿರೂಪಿಸಲಾಗಿದೆ. ಸ್ವಾತಂತ್ರ್ಯ ಪೂರ್ವದ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಒಂದು ಹಳ್ಳಿಯ ಸಂಸ್ಕೃತಿಯ ಬೇರುಗಳು ಇಲ್ಲಿವೆ. ಹಳ್ಳಿಯ ರಾಜಕೀಯದಿಂದುಂಟಾಗುವ ಗೊಂದಲಗಳ ನಡುವೆ ಭರಭರಗೊಳ್ಳುವ ಬದುಕು ಸಂಬಂಧಗಳ ವಿಕೃತಿ, ಇವುಗಳ ನಡುವೆಯೂ ನೆಲೆಯೂರಿ ನಿಲ್ಲುವ ಮಾನವ ಪ್ರೇಮ, ಜೀವನೋತ್ಸಾಹದ ಬದುಕನ್ನು ಚಿತ್ರಿಸಿರುವ ಶಾಂತರಸರ ಸಣ್ಣ ಗೌಡುಶಾನಿ ಕಾದಂಬರಿಯನ್ನು ರಂಗಪ್ರಯೋಗಕ್ಕೆ ಸಿದ್ಧಪಡಿಸಲಾಗಿದೆ. ಶಾಂತರಸರ ಗಜಲ್ಗಳನ್ನು ಕೃತಜ್ಞತಾಪೂರ್ವಕವಾಗಿ ರಂಗಪ್ರಯೋಗದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಪ್ರವೀಣ್ ರೆಡ್ಡಿ ಗುಂಜಳ್ಳಿ ಅವರ ನಿರ್ದೇಶನದಲ್ಲಿ ಅದ್ಭುತವಾಗಿ ಮೂಡಿಬಂದಿರುವ ಈ ನಾಟಕವನ್ನು ನೋಡಲು ದಿನಾಂಕ 21ರಂದು ಸಂಜೆ 6:30ಕ್ಕೆ ಸಿಂಧನೂರು ನಗರದ ಟೌನ್ ಹಾಲ್ಗೆ ಬಂದು ವೀಕ್ಷಿಸಲು ಸಮುದಾಯ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಸಂಘಟನೆಗಳು ಮನವಿ ಮಾಡಿಕೊಂಡಿವೆ. ತಾಲೂಕಿನ ಜವಳಗೆರ ಗ್ರಾಮದಲ್ಲಿ ಸಾಲ ಬಾಧೆ ತಾಳಲಾರದೆ ರೈತನೊಬ್ಬ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಆಗಸ್ಟ್ 19 ಬುಧವಾರ ಮುಂಜಾನೆ ನಡೆದಿದೆ. ಗ್ರಾಮದ ಭೀಮಣ್ಣ ತಂದೆ ರೆಡ್ಡಪ್ಪ ಅರಳಳ್ಳಿ ಕುರುಬರು, ವಯಸ್ಸು 38, ಆತ್ಮಹತ್ಯೆಗೊಂಡ ರೈತನಾಗಿದ್ದು ಎಂದು ತಿಳಿದು ಬಂದಿದೆ. ಜವಳಗೆರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಾಗೂ ಸಿಂಧನೂರು ನಗರದ ಹಲವಾರು ಹಣಕಾಸು ಸಂಸ್ಥೆಗಳಲ್ಲಿ ಮೃತ ಭೀಮಣ್ಣ ಕೃಷಿಗಾಗಿ ಒಟ್ಟು 4 ಲಕ್ಷಕ್ಕಿಂತಲೂ ಹೆಚ್ಚು ಸಾಲ ಮಾಡಿಕೊಂಡಿದ್ದಾನೆ ಎಂದು ಅವರ ಕುಟುಂಬದವರು ತಿಳಿಸಿದ್ದಾರೆ. ಸಾಲ ಬಾಧೆ ತಾಳಲಾರದೆ ಭೀಮಣ್ಣ ಬುಧವಾರ ಬೆಳಗಿನ ಜಾವ 3ರಿಂದ 4 ಗಂಟೆ ಸುಮಾರಿಗೆ ಮನೆಯಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ಕುಟುಂಬಸ್ಥರು ನೋಡಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋದಾಗ ಮೃತಪಟ್ಟ ಬಗ್ಗೆ ವಿಷಯ ತಿಳಿದಿದೆ. ಕುಟುಂಬದವರ ಮಾಹಿತಿ ಮೇರೆಗೆ ಬಳಗನೂರು ಪೊಲೀಸ್ ಠಾಣೆಯ ಪೊಲೀಸರು ಆಸ್ಪತ್ರೆಗೆ ಬಂದು ಕುಟುಂಬದವರ ನೀಡಿದ ದೂರಿನ ಅನ್ವಯ ರೈತ ಆತ್ಮಹತ್ಯೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯ ನಂತರ ಶವವನ್ನು ಅವರ ಕುಟುಂಬದವರಿಗೆ ನೀಡಲಾಯಿತು. ತಾಲೂಕಿನ ಎಲೆಕುಳ್ಳಿ ಕ್ಯಾಂಪಿನಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂಲಿ ಚಂದಯ್ಯ ಸಮುದಾಯ ಭವನ ನಿರ್ಮಾಣದ ಕಾಮಗಾರಿಯ ಭೂಮಿ ಪೂಜೆಯನ್ನು ಸೂಡಾ ಅಧ್ಯಕ್ಷರಾದ ಬಾಬುಗೌಡ ಬಾದರ್ಲಿ ನೆರವೇರಿಸಿ ಮಾತನಾಡಿದರು. ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಮೂಲ ಸೌಕರ್ಯ ಒದಗಿಸುವುದು ನಮ್ಮ ಮೊದಲ ಆದ್ಯತೆ. ಅದರಂತೆ ಇಂದು ಎಲೆಕೂಡ್ಲಿಗಿ ಕ್ಯಾಂಪಿನಲ್ಲಿ ನೂಲಿ ಚಂದಯ್ಯ ಸಮುದಾಯ ಭವನಕ್ಕೆ ಭೂಮಿ ಪೂಜೆ ಮಾಡಿದ್ದು, ಗುತ್ತಿಗೆದಾರರು ಪ್ರಾಮಾಣಿಕವಾಗಿ ನಿಗದಿತ ಸಮಯಕ್ಕೆ ಸಮುದಾಯ ಭವನವನ್ನು ನಿರ್ಮಿಸಿಕೊಡಬೇಕೆಂದರು. ಈ ವೇಳೆ ಶಿವನಗೌಡ ಎಲೆಕೂಡ್ಲಿಗಿ, ಬಸವರಾಜ ಎಲೆಕೂಡ್ಲಿಗಿ, ಬಸವರಾಜ್ ಗೊರೆಬಾಳ್, ಆದನಗೌಡ, ಧರ್ಮರಾಜ ಸೇರಿದಂತೆ ಎಲೆಕೂಡ್ಲಿಗಿ ಕ್ಯಾಂಪಿನ ಜನರು ಸಮುದಾಯ ಭವನ ಭೂಮಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಕುಷ್ಠರೋಗದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಿಳಿ ಅಥವಾ ಕಂದು ಬಣ್ಣದ ಮಚ್ಚಗಳು, ಸ್ಪರ್ಶ ಮತ್ತು ನೋವಿನ ಕೊರತೆ, ಒರಟಾದ ಚರ್ಮ, ಮಚ್ಚಗಳು, ಅರಿವು ಕಡಿಮೆಯಾಗುವುದು, ಚರ್ಮ ಒರಟಾಗುವುದು, ಮೂಢನಂಬಿಕೆ ಬಿಟ್ಟು ಚಿಕಿತ್ಸೆ ಪಡೆಯಿರಿ ಎಂದು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೀತಾ ಹಿರೇಮಠ್ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು, ತಾಲೂಕು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಸಿಂಧನೂರು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ರಾಗಲ್ಪರ್ವಿ, ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ರಾಮತ್ನಾಳ್ ಇವರ ಸಂಯುಕ್ತಾಶ್ರಯದಲ್ಲಿ ಸ್ಪರ್ಶ ಕುಷ್ಠರೋಗಕ್ಕೆ ಚಿಕಿತ್ಸೆ ಇದೆ, ಬನ್ನಿ ಒಟ್ಟಾಗಿ ಹೋರಾಡೋಣ ಎಂಬ ಜಾಗೃತಿ ಹಮ್ಮಿಕೊಂಡು ಮಾತನಾಡಿದ ಅವರು, MDT ಚಿಕಿತ್ಸೆ ಉಚಿತ ಮತ್ತು ಪರಿಣಾಮಕಾರಿ, ತಾರತಮ್ಯ ಬೇಡ, ಗೌರವಿಸಿ ಕುಷ್ಠರೋಗ ಮುಕ್ತ ಸಮಾಜ ನಮ್ಮ ಗುರಿ. ಒಬ್ಬ ರಾಷ್ಟ್ರೀಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ರೋಗದ ಹರಡುವಿಕೆ ಪ್ರಮಾಣವನ್ನು 10 ಲಕ್ಷ ಜನಸಂಖ್ಯೆಗೆ 1ಕ್ಕಿಂತ ಕಡಿಮೆ ಮಾಡುವುದು. ರಾಷ್ಟ್ರೀಯ ಮಟ್ಟದಲ್ಲಿ ಹೊಸದಾಗಿ ಪತ್ತೆಯಾದ ಪ್ರಕರಣಗಳಲ್ಲಿ ಗ್ರೇಡ್ 2 ಅಂಗವಿಕಲತೆ, ಪ್ರಮಾಣ ಶೂನ್ಯ ಅಂಗವಿಕಲತೆ ಕಡಿಮೆ
ಮಾಡುವುದು, ಕುಷ್ಠರೋಗದಿಂದ ಬಾಧಿತರಾದ ವ್ಯಕ್ತಿಗಳ ತಾರತಮ್ಯದ ಕಳಂಕವನ್ನು ನಿರ್ಮೂಲನೆ ಮಾಡಿ ಅಂಗವಿಕಲರಹಿತ ಜೀವನ, ಭೇದ ಭಾವರಹಿತ ಸಮಾಜವನ್ನು ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಈ ವೇಳೆ ಗಂಗಮ್ಮ PHCO, ಜಯದುರ್ಗ CHO, ಪ್ರಕಾಶ್ AHO, ಶಾಲೆಯ ಮುಖ್ಯ ಗುರು ಸಹ ಶಿಕ್ಷಕರು ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.